ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೂರನೇ ಪ್ರಶ್ನೆ, ಮೌರ್ಯರು ಮತ್ತು ಕುಶಾಣರು ಎನ್ನುವಂತಹ ಚಾಪ್ಟರ್ ಇಂದ ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕರಿಸಲು ಪ್ರೇರಣೆಯಾದಂತಹ ಯುದ್ಧ ಯಾವುದು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಪೌರುಷ ಯುದ್ಧ, ಆಪ್ಷನ್ ಬಿ ಕಳಿಂಗ ಯುದ್ಧ, ಆಪ್ಷನ್ ಸಿ ಉಜ್ಜಯಿನಿ ಯುದ್ಧ, ಆಪ್ಷನ್ ಬಿ ಪಾಟ್ನಾ ಯುದ್ಧ. ಓಕೆ, ಸೊ ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಈ ಧರ್ಮವನ್ನ ಸ್ವೀಕರಿಸಲು ಆತನಿಗೆ ಪ್ರೇರಣೆಯಾಗಿದ್ದು ಕಳಿಂಗ ಯುದ್ಧ. ಕಳಿಂಗ ಯುದ್ಧದಲ್ಲಿ ಸುಮಾರು 1.5 ಲಕ್ಷ ಸೈನಿಕರ ಪ್ರಾಣವನ್ನ ಕಳೆದುಕೊಳ್ತಾರೆ ಮಕ್ಕಳು. ಓಕೆನಾ? ಸೊ ಯುದ್ಧದಲ್ಲಿ ಅಶೋಕನು ಗೆದ್ದರೂ ಕೂಡ 1 ಲಕ್ಷಕ್ಕಿಂತ ಹೆಚ್ಚು ಜನ ಅದರಲ್ಲಿ ಸಾಯ್ತಾರೆ. 1.5 ಲಕ್ಷ ಸೈನಿಕರು ಬಂಧಿಸಲ್ಪಡ್ತಾರೆ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ಎಂಪರರ್ ಅಶೋಕ ಸಾಮ್ರಾಟ್ ಅಶೋಕನಿಗೆ ತುಂಬಾ ಬೇಜಾರಾಗುತ್ತೆ. ಓಕೆನಾ? ಸೊ ಆತನು ಶಾಂತಿಯನ್ನು ಅರಸಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಸೊ ಅಶೋಕನಿಗೆ ಬೌದ್ಧ ಧರ್ಮ ಸ್ವೀಕರಿಸಲು ಪ್ರೇರಣೆಯಾದಂತ ಯುದ್ಧ ಯಾವುದು? ಕಳಿಂಗ ಯುದ್ಧ. ಓಕೆ, ಥ್ಯಾಂಕ್ ಯು.